ಈಗ ಮಿಕ್ಸಿ ಜಾರ್‌ಗೆ ನಾನಿಲ್ಲಿ ಈ ಬೌಲ್‌ಲೆ 1 ಬೌಲ್ ಆಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಚಿರುಮುರಿಯನ್ನು ತೊಗೊಂಡಿನಿ. ಕೆಲವೊಬ್ರು ಇದನ್ನ ಮಂಡಕ್ಕಿ ಅಂತಾನೂ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವಿದನ್ನ ಗೊಳ್ಳು ಚುರುಮುರಿ ಅಂತ ಕರಿತೀವಿ. ಇದರ ಬೇರೆ ಅನೇಕ ರೆಸಿಪಿಗಳನ್ನ ನಾವು ಮಾಡ್ತೀವಿ ರೀ. ಅಥವಾ ಇಲ್ಲಂದ್ರೆ ಇನ್ನೊಂದ್ ಥರ ಬೆಳಗಾವಿ ಚುರುಮುರಿ ಬರ್ತದೆ ರೀ. ಅದು ಗಟ್ಟಿ ಚುರುಮುರಿ ಬರ್ತದೆ. ನಿಮ್ಮ ಕಡೆ ಯಾವ ರೀತಿ ಚುರುಮುರಿ ಐತಲ್ರಿ ಆ ಚುರುಮುರಿಯಿಂದನೇ ಈ ರೆಸಿಪಿಯನ್ನ ಮಾಡ್ಕೊರಿ. ಈಗ ಇದನ್ನ ನಾನೀಗ ಫೈನಾಗಿ ಪೌಡರ್ ಮಾಡ್ಕೊತೇನೆ ರೀ. ನೋಡಿ. ಈಗ ಚುರುಮುರಿಯನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲ ಸಣ್ಣ ಬಟ್ಲಿತ್ತಂದ್ರೆ ಆ ಬಟ್ಲೆ 2 ಬಟ್ಲಾಗಷ್ಟು ಚುರುಮುರಿ ಅದಾವ್ರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ನೋಡಿ ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮೈದಾನ ಹಾಕ್ತಾ ಇದ್ದೀನಿ ರೀ. 2 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ ಯಾವ ಬಟ್ಲೆ ಮೈದಾ ಹಿಟ್ಟು ಹಾಕಿನಂದ್ರೆ ಅದರಲ್ಲೇ 3/4 ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕ್ರಿ. ಅದರಷ್ಟೇ ನೀರನ್ನು ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಹಿಟ್ಟು, ಮೊಸರು, ಉಪ್ಪು, ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಮಿಕ್ಸ್ ಆದಮೇಲೆ ಇದನ್ನು ನೋಡಿ ತುಂಬ ಗಟ್ಟಿನೂ ಮಾಡಬಾರ್ದು, ತುಂಬ ತೆಳುವೂ ಮಾಡಬಾರ್ದು ರೀ. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಒಂದು 4ರಿಂದ 5 ನಿಮಿಷ ಆಗಷ್ಟು ಒಂದೇ ಡೈರೆಕ್ಷನ್ದಲ್ಲಿ ತಿರುಗಿಸ್ಬಿಟ್ಟು ತೊಗೋಬೇಕು ರೀ. ಅಂದರೆ ಇದು ಹಿಟ್ಟು ಏನಾಗಬೇಕು ರೀ, ಫಳ್ಳಾಗಬೇಕು ನೋಡಿರಿ ಆ ರೀತಿ. ನೋಡಿ ಅಂದ್ರೆ ಫ್ಲಫಿ ಅಂತ ಏನು ಕರೀತಾರಲ್ಲ, ಅಂದ್ರೆ ಅದರೊಳಗೆ ಹವಾ ತುಂಬ್ಕೋಬೇಕ್ರಿ. ಆ ರೀತಿ ಏನಾಗಬೇಕು, ಫಳ್ಳಾಗಬೇಕು. ನೀವು ಇದನ್ನು ಏನು ಮಾಡಿರಿ, ಈ ಬೆಟರ್ನಿಂದ ಒಂದೇ ಡೈರೆಕ್ಷನಲ್ಲಿ ಈ ರೀತಿ 4ರಿಂದ 5 ನಿಮಿಷ ಆಗಷ್ಟು ಈ ರೀತಿ ತಿರುಗಿಬಿಟ್ಟು ತೊಗೊಂಡ್ರೆ ಹಿಟ್ಟು ತಾನೇ ಏನಾಗ್ತದೆ ರೀ, ಫಳ್ಳಾಗ್ಬಿಡ್ತದೆ. ನೋಡಿ ನೀರನ್ನು ಸ್ವಲ್ಪನೇ ಹಾಕ್ಕೊಂಡೆ ಈ ರೀತಿ ಮಾಡ್ಕೊರಿ. ನಾನೊಂದು 5 ನಿಮಿಷ ಆಗಷ್ಟು ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಸಿ ಶುಂಠಿ ಬೇಕಂದ್ರೆ ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಒಂದು ಸ್ವಲ್ಪನೇ ಸೋಡಾನ ಹಾಕಿದ್ದೀನಿ ರೀ ನಾನು 1/4 ಟೀ ಸ್ಪೂನ್ ಆಗಷ್ಟು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಇವತ್ತು ನಾನು ಕಡಲೆ ಹಿಟ್ಟು, ರವೆ ಏನನ್ನೂ ಬಳಸ್ತೇನೆ. ದಿಢೀರಾಗಿ ಬೋಂಡನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟೀನಿ ರೀ. ಎಣ್ಣೆನೂ ಚೆನ್ನಾಗಿ ಕಾಯ್ದದ. ನೋಡಿ ಹಿಟ್ಟು ಎಷ್ಟು ಫಳ್ಳಾಗಿದೆ ಅಂಥೇಳಿ ಬೋಂಡ ತಾನೇ ಉಬ್ಬಿ ಮೇಲೆ ಬರ್ತದೆ ನೋಡಿರಿ. ಆದಷ್ಟು ಸ್ವಲ್ಪ ದೂರ ಹಾಕಿರಿ, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತದೆ. ನೋಡಿ ಹಿಟ್ಟು ಫಳ್ಳಾಗಿತ್ತಂದ್ರೆ ಈ ರೀತಿ ಬೋಂಡ ಎಣ್ಣೆಯಲ್ಲಿ ನೋಡಿ ತಾನೇ ಮೇಲೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಅಂದರೆ ಇದು ಹಿಟ್ಟು ಕರೆಕ್ಟಾಗಿ ಫಳ್ಳಾಗೈತೆ ಅಂದಂಗೆ ರೀ. ನೀವು ಒಂದು 4ರಿಂದ 5 ನಿಮಿಷ ಆಗಷ್ಟೇ ಒಂದೇ ಡೈರೆಕ್ಷನಲ್ಲಿ ತಿರುಗಿಬಿಟ್ಟು ತೊಗೊರಿ. ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಏನು ಮಾಡೋಣ, ಡೀಪ್ ಫ್ರೈ ಮಾಡಿ ತೊಗೊಂಡು ನೋಡಿ ಎಷ್ಟು ಗುಂಡು ಎಷ್ಟು ಚೆನ್ನಾಗಿ ಉಬ್ಬ್ಯಾವ ನೋಡಿರಿ. ಹಿಟ್ಟು ಫಳ್ಳಾಗಿದ್ರೆ ಮಾತ್ರ ಈ ರೀತಿ ಬೋಂಡ ಏನಾಗ್ತದೆ ರೀ, ಉಬ್ಕೊಂಡು ಬರ್ತದೆ ರೀ. ನೋಡಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದ್ಬಿಟ್ಟು ತೊಗೋತೀನಿ ರೀ. ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗ್ಯದ ರೀ. ಸ್ವಲ್ಪ ತಂಪೆಗೂ ಬಿದ್ದೈತಿ. ಸಡನ್ನಾಗಿ ಸಾಯಂಕಾಲ ಮಳೆ ಬರೋ ಮುಂದೆ ಈ ರೀತಿ ಬಿಸಿ ಬಿಸಿ ಬೋಂಡ ಟೀ ಜೊತೆ ಇದ್ರೆ ಅದ್ರ ಮಜಾನೇ ಬೇರೆ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ. ಅತಿ ಕಡಿಮೆ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ಇವತ್ತು ಕಡಲೆ ಹಿಟ್ಟಿಲ್ಲ, ರವೆ ಇಲ್ಲ ಅಂದ್ರೂ ನೀವು ದಿಢೀರಾಗಿ ಬೋಂಡನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಾವು. ಬಿಸಿ ಬಿಸಿ ಬೋಂಡ ಅಂತೂ ರೆಡಿ ಆಗ್ಯಾವ. ನೋಡಿ ನಾನು ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ. ನೋಡಿ ಹಿಟ್ಟು ಫಳ್ಳಾಗಿತ್ತರ ಮಾತ್ರ ಈ ರೀತಿ ಬರೋಕ್ಕೆ ಸಾಧ್ಯ ರೀ. ನೋಡಿರಿ ಒಳಗಡೆಯಿಂದನೂ ಎಷ್ಟು ಫಳ್ಳಾಗೈತಿ, ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೋಡಿ ಇಲ್ಲಿ ನೀವು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತುರಿದ್ಬಿಟ್ಟು ಹಾಕ್ಬೋದು. ನೀವು ಇದನ್ನು ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು, ಅಥವಾ ಬಿಸಿ ಬಿಸಿ ಈ ರೀತಿ ಮೆಣಸಿನ್ಕಾಯಿ ಜೊತೆ ಕಟ್ಕೊಂಡ್ಬಿಟ್ಟು ತಿನ್ಬೋದು, ನಡೀತದೆ ರೀ. ತುಂಬ ಟೇಸ್ಟಿಯಾಗಿರುವಂಥ ಬೋಂಡ ರೆಡಿ ಆಗ್ಯಾವ ರೀ. ಈ ದಿಢೀರ್ ಬೋಂಡ ರೆಸಿಪಿ ಚುರುಮುರಿಯನ್ನು ಬಳಸಿ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರ್ತದೆ. ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಚುರುಮುರಿ ಬಳಸಿ ಮಾಡಿರುವಂಥ ಬೋಂಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.